ಒಳ್ಳೆ ರುದ್ರಾಕ್ಷಿ ಅನ್ಸು. ಇದು ಚೆನ್ನಾಗಿದೆ. ಗಿಡ್ಡೇಗೌಡ್ರು ಕೇಳ್ತಿದ್ದು ಚೆನ್ನಾಗಿರುತ್ತೆ. ಟೇಸ್ಟ್ ಮೇಲ್ ಮುಳ್ಳಿರಲ್ಲ, ಸೈಜ್ ಇರುತ್ತೆ, ಹಣ್ಣಾಗಿರುತ್ತೆ. ನನ್ನ ಹತ್ರ ಸುಮಾರು ಈಗ ಒಂದು 15-16 ಹಲಸಿನ ಗಿಡ ಇದೆ. ಹಲಸಲ್ಲಿ ನಾನು ಒಂದು ರುದ್ರಾಕ್ಷಿ ಹಲಸು ಅಂತ ನಮ್ಮ ಸಂಘದ ಅಧ್ಯಕ್ಷರು ಗಿಡ್ಡೇಗೌಡರು ಅಂತ ಅವ್ರ ಹತ್ರ ಒಂದು ಗಿಡ ಇಸ್ಕೊಂಡು ಬಂದಿದ್ದೆ. ಅದರಲ್ಲಿ ಒಳ್ಳೆ ರಿಸಲ್ಟ್ ಇದೆ, ಒಳ್ಳೆ ರುಚಿ ಇದೆ, ಸಾಕಷ್ಟು ಅನುಕೂಲ ಆಗಿದೆ ಅದರಿಂದ. ಗಿಡ್ಡೇಗೌಡರ ರುದ್ರಾಕ್ಷಿ ಹಲಸು. ಈ ಹಲಸಿನ ಬಗ್ಗೆ ನಾವು ಅಲ್ಲಿ ಇಲ್ಲಿ ಕೇಳ್ತಾನೇ ಇದ್ವಿ. ಅಷ್ಟೇ ಯಾಕೆ, ರುಚಿನೂ ಸಹ ನೋಡಿದ್ವಿ. ಆದ್ರೆ ಈ ಹಲಸಿನ ಹಿಂದೆ ಇರುವ ಗಿಡ್ಡೇಗೌಡರು ಅನ್ನೋ ಹೆಸರು ನಮಗೆ ಇವರನ್ನು ಹುಡುಕುವ ಹಾಗೆ ಮಾಡ್ತು. ಅಂತೂ ಗಿಡ್ಡೇಗೌಡರು ಕಾವೇರಿ ಕೂಗು ತಂಡಕ್ಕೆ ಸಿಕ್ಕೇ ಬಿಟ್ರು. ನಡೆದು ಬಂದ ದಾರಿಯನ್ನು ವಿವರವಾಗಿ ದಾಖಲೆ ಮಾಡಿ ಸಾವಯವ ಪರಂಪರೆ ಕಥನ ಎಂಬ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ನೋಡಿ, ಇವರೇ ಗಿಡ್ಡೇಗೌಡ್ರು. ಇವರಿಗೆ ಸುಮಾರು 77ರ ವಯಸ್ಸಾಗಿರಬಹುದು. ವೃತ್ತಿಯಲ್ಲಿ ಶಾಲೆ ಮೇಷ್ಟ್ರಾಗಿದ್ರಂತೆ. ಕೃಷಿ ಇವರಿಗೆ ತಮ್ಮ ಕುಟುಂಬದಿಂದ ಬಂದ ಕಾಣಿಕೆ. ಮೇಷ್ಟ್ರು ತುಂಬಾ ಸ್ಟ್ರಿಕ್ಟ್ ಅನ್ಕೊಂಡಿದ್ವಿ, ಆದ್ರೆ ಅವರು ಹಲಸಿನಷ್ಟೇ ಸಿಹಿ. 1990ರಲ್ಲಿ ಜಮೀನು ಖರೀದಿಸಿ ರಾಸಾಯನಿಕ ಬಳಸಿ ಕೃಷಿ ಶುರು ಮಾಡಿದ್ರಂತೆ. ರೇಡಿಯೋನಲ್ಲಿ ಬರುವ ಕೃಷಿ ಕಾರ್ಯಕ್ರಮ ಕೇಳಿದ ಮೇಲೆ ನೈಸರ್ಗಿಕ ಕೃಷಿಯ ಮಹತ್ವ ತಿಳಿದು ಇನ್ನೆಂದೂ ರಾಸಾಯನಿಕವನ್ನು ಮುಟ್ಟೋದಿಲ್ಲ ಅಂತ ನಿರ್ಧಾರ ಮಾಡಿದ್ರಂತೆ. ಇದರ ಜೊತೆಗೆ ಸಾಲು ಸಾಲು ಕಾಡು ಮರಗಳು ಇವರ ತೋಟದ ಸೌಂದರ್ಯವನ್ನು ಹೆಚ್ಚಿಸಿದೆ. ಗಿಡ್ಡೇಗೌಡ್ರೆ, ನಿಮಗೆ ಕೃಷಿ ಬಿಟ್ಟು ಇನ್ನೇನಿಷ್ಟ ಅಂತ ಕೇಳಿದ್ರೆ, ನಾನು ಕಾಡು ಬೆಳೆಸಿದ್ದೆ ಬರ್ಡ್ ವಾಚಿಂಗ್ ಮಾಡೋಕ್ಕೆ ಅಂದು ತಮ್ಮ ಕ್ಯಾಮರಾವನ್ನ ಹಿಡಿದು ಫೋಟೋಸ್ ಕ್ಲಿಕ್ ಮಾಡಕ್ ಶುರು ಮಾಡಿದ್ರು. ಇವರ ತೋಟ ಹೇಗಿದೆ, ಇವರ ಹಲಸು ಯಾಕೆ ಇಷ್ಟು ಫೇಮಸ್, ಜೊತೆಗೆ ಕೃಷಿಯ ಸಲಹೆಗಳನ್ನು ಅವರಿಂದಲೇ ಕೇಳೋಣ. ಗಿಡ್ಡೇಗೌಡ್ರೆ, ಏನ್ ಸಮಾಚಾರ? ನಮಸ್ಕಾರ, ನನ್ನ ಹೆಸರು ಮೈತ್ರಿ. ಇವತ್ತು ನಾವು ಗಿಡ್ಡೇಗೌಡರ ತೋಟಕ್ಕೆ ಬಂದಿದ್ದೀವಿ. ಅವರ ಒಂದು ಹಲಸು ತುಂಬ ಫೇಮಸ್ಸು. ಸೊ ಅವರ ಒಂದು ಇಂಟ್ರಡಕ್ಷನ್ ಇವಾಗ ಮಾಡ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಅಣ್ಣ. ನಮಸ್ಕಾರ, ನನ್ನ ಹೆಸರು ಗಿಡ್ಡೇಗೌಡ. ನಿಟ್ಟೂರು ಸಮೀಪ ಬರ್ಮದೇಳಿ ಹತ್ರ ಸುವರ್ಣ ಫಾರಮ್ ಅಂತೇಳಿ ನಾವು ತೋಟ ಮಾಡಿದ್ದೇವೆ. ಸುಮಾರು 1990ರಲ್ಲಿ ನಾವು ಈ ಜಮೀನನ್ನ ತೊಗೊಂಡಾಗ ಪೂರ್ತಿ ಬರಡಾಗಿತ್ತು, ಏನೂ ಇರಲಿಲ್ಲ, ಕೂತ್ಕೊಳ್ಳೋಕೆ ನೆರಳು ಇರಲಿಲ್ಲ. ಇವತ್ತು ಸುಮಾರು 34 ವರ್ಷಗಳ ಒಂದು ಸುದೀರ್ಘ ಬದಲಾವಣೆಯನ್ನು ನಾವು ಇವತ್ತು ಕಾಣ್ತೇವೆ. ವೀಕ್ಷಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಕಾವೇರಿ ಕೂಗು ತಂಡಕ್ಕೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇನೆ. ಸೊ ಅಣ್ಣ, ನಿಮ್ಮದು ಈ ಕೃಷಿಗೆ ಬರಬೇಕು ಅಂತ ಯಾಕೆ ಅನ್ನಿಸ್ತು, ಯಾವಾಗ ಅನ್ನಿಸ್ತು? ನಾನು ಮೂಲತಃ ಕೃಷಿ ಕುಟುಂಬದಲ್ಲೇ ಬಂದವರು. ನಮ್ಮದು ಒಟ್ಟು ಕುಟುಂಬ, ನಮ್ಮ ತಂದೆಯ ಚಿಕ್ಕಪ್ಪ ಮತ್ತು ನಮ್ಮ ತಂದೆ ಕುಟುಂಬ ಒಂದೇ ಇತ್ತು. ಆವಾಗಲಿಂದ ನಾವು ಸುಮಾರು ನಮ್ಮ ಕುಟುಂಬದಲ್ಲಿ 18 ಜನ ಸದಸ್ಯರಿದ್ದರು. ಮತ್ತು ಎಲ್ಲ ಕೃಷಿ ಕೆಲಸದಲ್ಲೂ ಕೂಡ ನಾನು ಒಂದು 5-6 ವರ್ಷ ಕಳೆಯೋದ್ರಲ್ಲೇ ತೊಡಗಿಸ್ಕೊಂಡಿದ್ದೆ. ಹಾಗಾಗಿ ಪೂರ್ಣವಾಗಿ ನಮಗೆ ಕೃಷಿ ಒಂದು ರೀತಿ ರಕ್ತಗತವಾಗಿ ಬಂದಿರುವಂಥ ವೃತ್ತಿ. ಬೆಳಗ್ಗೆ ಎದ್ದರೆ ನಾವು ಕೃಷಿ ಕೆಲಸನೇ ಮೊದಲು ಮಾಡ್ತಾಯಿದ್ದು, ಆನಂತರ ಶಾಲೆ ಮತ್ತು ಇದೆಲ್ಲ. ಹಾಗಾಗಿ ನಾವು ಕೃಷಿನ ಒಂದು ಉಸಿರಾಗಿ ತಗೊಂಡಿದ್ದೇವೆ. ಸುಮಾರು 69ರಲ್ಲಿ BSc ಡಿಗ್ರಿ ಮುಗಿಸ್ದೆ. ಆಮೇಲೆ 72ರಲ್ಲಿ B.Ed ಮಾಡಿದೆ. 69ರಿಂದ ನಾನು ಅಲ್ಲಿ ಗಾರ್ಡನಹಳ್ಳಿನಲ್ಲಿ ನಮ್ಮದು ಸ್ವಂತ ಜಮೀನಿತ್ತು. ಅಲ್ಲಿ ಬರಗಾಲ, ಆವಾಗ ತುಂಬ ಬರಗಾಲ, ಎಲ್ಲೂ ನೀರೇ ಇರ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ನಮ್ಮ ಜಮೀನು, ಒಂದು ಫ್ಲಾಟ್ 6 ಎಕರೆ ಜಮೀನಿತ್ತು. ಅಲ್ಲಿ ಬಾವಿಯನ್ನು ತೋಡಿಸಿ ಕೃಷಿನ ಶುರು ಮಾಡಿದ್ವಿ. ಅಂದರೆ ಆವಾಗ
ನಮಗೆ ಕೃಷಿ ಮಾಡಲಿಕ್ಕೆ ತುಂಬ ಜನ ಸಿಕ್ಕವರು. ಹ್ಮ್ ಹ್ಮ್ ಹಾಗಾಗಿ ಯಾವುದೇ ತೊಂದರೆ ಇರ್ತಿರ್ಲಿಲ್ಲ. ನಾವು ಏನು ಅನ್ನಿಸ್ತೋ ಅದನ್ನು ಕೃಷಿನಲ್ಲಿ ಮಾಡಲಿಕ್ಕೆ ಅವಕಾಶ ಇತ್ತು. ಒಳ್ಳೆ ನೀರು ಬಂತು. ಈಗ ಇದು ಎಷ್ಟು ಎಕರೆ ಇರ್ಬೋದು ನಿಮ್ಮ ಜಮೀನು? ಈಗ ಈ ಜಮೀನು ತೊಗೊಂಡಿದ್ದು 90ನೇ ಇಸ್ವಿನಲ್ಲಿ. ಆವಾಗ 10 ಎಕರೆ ಜಮೀನು ಇಲ್ಲಿ ತೊಗೊಂಡಿದ್ದು ನಾನು. ಆಮೇಲೆ 15 ಅಡಿಗೆನೆ 3.5 ಇಂಚ್ ನೀರು ಬಂದ್ಬಿಡ್ತು. ಭಾಳ ಸೊಗಸಾಗಿತ್ತು ನೀರು. ಸೊ ಹಾಗಾಗಿ ಈ ನೀರಿನ ಒಂದು ಅಭಾವ ಕಡಿಮೆ ಆಯಿತು. ಮೊದಲನೇದು ಹಿಪ್ಪನೇರಳೆ ಕೃಷಿ ಮಾಡಿ ರೇಷ್ಮೆ ಸಾಕಾಣಿಕೆ ಮಾಡ್ತಾಯಿದ್ದೆ. ಆಮೇಲೆ ಕೋಳಿ ಫಾರಮ್ ಇಟ್ಕೊಂಡಿದ್ದೆ. ಆಮೇಲೆ ಹಸುಗಳನ್ನು ಸಾಕ್ತಾ ಇದ್ವಿ. ಅದೆಲ್ಲದ್ರ ಜೊತೆಗೆ ಈ ಬೆಳೆಗಳನ್ನು ಬೆಳೀತಾ ಇದ್ದು. ಹಾಗಾಗಿ ಒಂದು ರೀತಿಯ ಅನುಭವ. ಮತ್ತು ನಮ್ಮಲ್ಲಿ ಸಾಮಾನ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಬೆಳೆಯುವಂಥ ಎಲ್ಲ ಥರದ ಬೆಳೆಗಳನ್ನು ನಮ್ಮ ಊರಿನಲ್ಲಿ ಬೆಳೀತಾ ಇದ್ರು. ನೀವು ಶಿಕ್ಷಕರು ಆಗಿದ್ರಿ, ನಿಮಗೆ ಮಕ್ಕಳನ್ನ ಬೆಳೆಸೋದು ಪರವಾಗಿಲ್ಲ, ಇದೇ ಈಸಿ ಅಂತ ಅನ್ನಿಸ್ತಾ, ಇಲ್ಲ ಸಸಿಗಳನ್ನ ಬೆಳೆಸೋದು ಸುಲಭ ಅನ್ನಿಸ್ತಾ? ಇಲ್ಲಿ ಏನಂದರೆ, ನಾನು ಶಿಕ್ಷಕ ವೃತ್ತಿಯ ಜೊತೆಗೆ ನನ್ನ ಹಿಂದಿನ ಕಸಬೇನಿತ್ತು, ಅದು ಪ್ರವೃತ್ತಿ ನನಗೆ. ಅದು ನಾನು ವಿಜ್ಞಾನ ಶಿಕ್ಷಕ, ಅದರಲ್ಲೂ ವಿಶೇಷವಾಗಿ ಜೀವಶಾಸ್ತ್ರ. ಹಾಗಾಗಿ ಮಕ್ಕಳನ್ನು ಇದನ್ನು ಪರಿಸರಕ್ಕೆ ಕರ್ಕೊಂಡೋಗಿ ಅಲ್ಲೇ ಪಾಠ ಮಾಡಿದೆ. ಮತ್ತು ಕೆಲವು ಸಲ ಅಲ್ಲಿಗೇನೆ ಊಟ ಎಲ್ಲ ತಗೊಂಡೋಗಿ ಅಲ್ಲೇ ಊಟ ಮಾಡಿಕೊಂಡು ಚೆನ್ನಾಗಿ ಇಡೀ ದಿವಸ ಹಾಡು ಹೇಳ್ಕೊಂಡು, ಪರಿಸರದ ಹಾಡುಗಳು. ಹಾಗಾಗಿ ಮಕ್ಕಳು ತುಂಬ ಇಷ್ಟಪಡ್ತಾಯಿದ್ರು ನನ್ನ ತರಗತಿಗಳಿಗೆ. ಆಮೇಲೆ ಮೊದಲು ಇನ್ನೊಂದು ವಿಶೇಷ ಅಂದರೆ, ನಮ್ಮ ಸ್ಕೂಲ್ ಹತ್ರನೇ ಒಂದು ಇದನ್ನು ಶಾಲಾ ಅರಣ್ಯ ಅಂತೇಳಿ ಮಾಡಿಸಿದ್ವಿ. ಅಲ್ಲಿ ಮರಗಳು ತುಂಬ ಚೆನ್ನಾಗಿ ಬಂದು 2002ರಲ್ಲಿ ಬರಗಾಲ ಬಂತು, ನೀರಿನ ಅಭಾವ ಆಗಿಬಿಡ್ತು. ಆವಾಗ ಏನು ಉಪಾಯ ಮಾಡಿದೆ ಅಂತಂದರೆ, ಪ್ರತಿಯೊಂದು ಮರಕ್ಕೂ ಒಂದೊಂದು ಹೆಸರು ಕೊಟ್ಟು ಅದರದ್ದು ಬೊಟಾನಿಕಲ್ ನೇಮ್ನು ಬರೆದು, ಆಮೇಲೆ ಪ್ರತಿಯೊಬ್ಬ ಹುಡುಗನಿಗೂ ಒಂದೊಂದು ಮರದ ಜವಾಬ್ದಾರಿ ಕೊಟ್ಟೆ. ಬರಗಾಲದಲ್ಲೂ ಮರಗಳು ಸಾಯಲಿಲ್ಲ, ತುಂಬ ಚೆನ್ನಾಗಿ ಬಂತು. ನಮ್ಮ ಶಾಲೆಗೆ ಮತ್ತು ಮಠದ ಒಂದು ಟ್ರಸ್ಟ್ ಇದೆ, ಆ ಟ್ರಸ್ಟಿಗೆ ಒಳ್ಳೆ ಆಸ್ತಿ ಆಯಿತು. ನೀವು ಈ ತೋಟನ ತಗೊಂಡಾಗ ಈ ಜಾಗ ಹೀಗೆ ಇತ್ತಾ ಅಥವಾ ಹೇಗಿತ್ತು? ಇಷ್ಟೇ ಮರಗಳು ಸಸಿಗಳೆಲ್ಲ ಇತ್ತಾ? ಇಲ್ಲ, 90ರಲ್ಲಿ ನಾನು ತಗೊಂಡಾಗ ಈ ಭೂಮಿ ಬರಡು ಅಂದರೆ ಬರಡು, ಏನೂ ಇರಲಿಲ್ಲ. ಅಲ್ಲೊಂದು ಇಲ್ಲೊಂದು ಪಾರ್ಥಿನಿಯಂ ಗಿಡ ಬೆಳೀತಾ ಇದ್ದು. ಮತ್ತು ಈ ಪಕ್ಕದೂರವರು ಪರಿಚಯದವ್ರು ಏನು ಹೇಳೋರು ಅಂದರೆ, ಈ ಮಾಸ್ಟ್ರಿಗೆ ಬುದ್ಧಿ ಇಲ್ಲ, ಇಲ್ಲಿ ಓತಿಕ್ಯಾತನೂ ಮೊಟ್ಟೆ ಇಡೋದಿಲ್ಲ, ಇಂಥ ಜಾಗನ ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡಿದ್ದಾರಲ್ಲ ಅಂತ ಹೇಳ್ಬಿಟ್ಟು ತಮಾಷೆ ಮಾಡಿದರು. ಇರಲಿ ಅಂತೇಳಿ ಅದನ್ನು ಮನಸ್ಸಿಗೆ ಇಟ್ಕೊಂಡಿದ್ದೆ. ಆಮೇಲೆ 92ರಲ್ಲಿ ನಾನು ಇಲ್ಲಿ ಕೃಷಿ ಶುರು ಮಾಡಿದ್ವಿ. ಮಾಡಿಬಿಟ್ಟು ನಮಗೆ ಏನೇನು ಗಿಡ ಮರಗಳು ಬೇಕು ಅದು ಯಾವುದೂ ಚಿಂತೆ ಮಾಡಲಿಲ್ಲ, ಮತ್ತು ಒಂದು ಪ್ಲ್ಯಾನ್ ಇರಲಿಲ್ಲ ನಮಗೆ. ಒಟ್ಟಿನಲ್ಲಿ ಕೃಷಿ ಮಾಡಬೇಕು, ಮಾಡ್ತಾಯಿದ್ವಿ. 92ರಲ್ಲೇ ಇಡೀ ತೋಟದ ಸುತ್ತ ಹಲವಾರು ಜಾತಿಯ ಗಿಡಗಳನ್ನು ಹಾಕಿದ್ವಿ, ಕಾಡು ಗಿಡಗಳನ್ನ. ಯೂಕಲಿಪ್ಟಸ್ಸು, ಆಮೇಲೆ ನೇರಳೆ, ತೇಗ, ಕೂಳಿ, ಅವಳಿಗೆ, ಈ ಥರದ್ದು ಹಾಕ್ತಾ ಹೋದ್ವಿ. ಮತ್ತು ಒಳಗಡೆಗೆ ಮಾವಿನ ಗಿಡ, ತೇಗದ ಗಿಡ, ಸಪೋಟ, ಹಲಸು, ಈ ಥರದ್ದೆಲ್ಲ ಗಿಡಗಳನ್ನ ನೆಡ್ತಾ ಹೋದ್ವಿ. ಕೆಳಗಡೆ ಒಂದು 26 ತೆಂಗಿನ ಮರ ಇತ್ತು, ಅದನ್ನು ಬಿಟ್ಟರೆ ಏನೂ ಇರಲಿಲ್ಲ. ಆಮೇಲೆ ಗಿಡಗಳನ್ನ ನೆಡ್ತಾ ಶುರು ಮಾಡಿದ್ವಿ. ನಿಮ್ಮ ಸುವರ್ಣ ಫಾರ್ಮ್ ಅಂತ ಹೆಸರು ಯಾಕೆ ಇಡಬೇಕನ್ನಿಸ್ತು? ಇದ್ರ ಕತೆ ಏನು? 97ರಲ್ಲಿ 50ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಆಗಸ್ಟ್ 15ರಲ್ಲೇ ಇಲ್ಲಿ ನಾವು ಸಭೆಯನ್ನು ಇಟ್ಕೊಂಡಿದ್ವಿ. ಮತ್ತು ಸ್ನೇಹಿತರೆಲ್ಲ ಸೇರಿಬಿಟ್ಟು ನಮ್ಮ ಇದರದ್ದು ಸಂಘದ ಮುಖ್ಯಸ್ಥರು ವಿಜಯ್ ಅಂಗಡಿ ಅಂತ, ಅವರೇನೇ ಒಂದು ಹೆಸರನ್ನು ಸಜೆಸ್ಟ್ ಮಾಡಿ ಅಂದೆ. ಇದಕ್ಕೆ ಸುವರ್ಣ ಮಹೋತ್ಸವ ಆಚರಣೆ ಆಗೋದ್ರಿಂದ ಸುವರ್ಣ ತೋಟ ಅಂತ ಹೇಳ್ಬೋದು ಅಂತ ಹೇಳಿದರು. ಹಂಗಾಗಿ ಸುವರ್ಣ ತೋಟ ಅಂತ ಇಟ್ಟಿದ್ವಿ. ಆಮೇಲೆ ನಮಗೆ ಒಂದು ಕ್ರೇಜ್ ಶುರುವಾಯಿತು. ಸುವರ್ಣ ತೋಟ ಅಂದಮೇಲೆ ಸುವರ್ಣ ತೋಟದಲ್ಲಿ ಇರಬೇಕಾದ್ದೆಲ್ಲ ಇರಬೇಕಂತ ಹೇಳಿ, ಹಾಗಾಗಿ ಎಲ್ಲ ಥರದ ಗಿಡ ಮರಗಳನ್ನ ಹುಡುಕಿ ನೆಡ್ತಾ ಬಂದ್ವಿ. ಹಾಗಾಗಿ ಇವತ್ತು ತೋಟದಲ್ಲಿ ಎಲ್ಲ ಥರದ ಗಿಡಗಳಿದೆ. ಹಲಸಿದೆ, ಒಂದು 8-9 ಜಾತಿಯ ಹಲಸಿದೆ, ಒಂದು 6 ಜಾತಿಯ ಮಾವಿದೆ,
ಆಮೇಲೆ ಒಂದು 1.5 ಎಕರೆಯಲ್ಲಿ ಸಪೋಟ ಇದೆ. ಮ್ಯಾಂಜಿಯಮ್ ಅಂತೇಳಿ ಒಂದಿದೆ, ಅಕೇಶಿಯಾ ಮ್ಯಾಂಜಿಯಮ್ ಅಂತ. ಅದನ್ನು ಅದೇ ವಿಜಯ ಅಂಗಡಿಯವರೇ ತಂದುಕೊಟ್ಟಿದ್ರು ಒಂದು 16 ಸಸಿಗಳನ್ನ. ಅದು 8 ವರ್ಷದಲ್ಲಿ 6 ಅಡಿ 7 ಅಡಿ ಸುತ್ತಳತೆ ಬಂತು, ಇಷ್ಟು ಗಾತ್ರ ಆಯಿತು. ಸೂಪರ್. ಅದನ್ನು ನಾವು ಕಟಾವು ಮಾಡಿಸ್ಕೊಂಡು ನಮಗೆ ಮನೆಗೆ ಫರ್ನಿಚರ್ಗೆ ಮತ್ತು ಮನೆ ಈ ಕೊಬ್ಬರಿ ಶೆಡ್ ಮಾಡಲಿಕ್ಕೆಲ್ಲ ಅದನ್ನೇ ಬಳಸ್ಕೊಂಡು.